ಅಯ್ಯೋ ಮಡಿದೆಯ ಕಂದ ಲೋಹಿತಾಶ್ವ ಮಡಿದೆಯ ಹಾಲುಣಿಸಿ ಸಾಕಿದ ಈ ಕೈಗಳಿಂದಲೇ ನಿನಗೆ ಬೆಂಕಿ ಹಚ್ಚುವಂತಾಯಿತೆ. ಕ್ಷಮಿಸು ಕಂದ ಕ್ಷಮಿಸು, ಈ ತಾಯಿಯನ್ನು ಕ್ಷಮಿಸು. ಯಾರು ರಾತ್ರಿ ಹೊತ್ತು ಸ್ಮಶಾನ ಕಾಯುವ ಈ ವೇಳೆಯಲ್ಲಿ ನನಗೆ ತಿಳಿಯದೆ ಇಲ್ಲಿಗೆ ಬಂದವರು ಯಾರು? ಇಲ್ಲಿ ಹೆಣವನ್ನು ಸುಡಬೇಕಾದರೆ ಅಕ್ಕಿ ಬಟ್ಟೆ ಹಣವನ್ನು ಕೊಡಬೇಕು. ಇಲ್ಲದಿದ್ದರೆ ಯಾವ ಹೆಣವನ್ನು ಸುಡಲಾಗುವುದಿಲ್ಲ. ತೆಗೆ ನಿನ್ನ ಹೆಣವನ್ನು ತೆಗೆ. ಪುಣ್ಯ, ನಾನು ಎಲ್ಲವನ್ನೂ ಕಳೆದುಕೊಂಡ ಅನಾಥೆ. ಈಗ ಯಾರೂ ಗತಿಯಿಲ್ಲ. ಆದ್ದರಿಂದ ತಾಯಿಯಾದ ನಾನೇ ಹೆಣವನ್ನು ಹೊತ್ತು ತಂದಿದ್ದೇನೆ. ಹೆಣ್ಣೆ, ನಿನ್ನ ಕಷ್ಟದ ಅರಿವು ನನಗಾಗುತ್ತಿದೆ. ಆದರೆ ನಾನಿಲ್ಲಿ ಸ್ವತಂತ್ರನಲ್ಲ. ನನಗೆ ಸಲ್ಲಬೇಕಾದ ಅಕ್ಕಿ ಬಟ್ಟೆಯನ್ನು ಬಿಡಬಲ್ಲೆ, ಆದರೆ ನನ್ನೊಡೆಯನಿಗೆ ಸಲ್ಲಬೇಕಾದ ಹಣವನ್ನು ಮಾತ್ರ ಬಿಡಲಾರೆ. ಹಣ ಕೊಡಲೇಬೇಕು. ಈ ಹೆಣವನ್ನು ಬೇರೆ ಎಲ್ಲಿಗಾದರೂ ಕೊಂಡು ಹೋಗುತ್ತಾಯಿ. ಕುಮಾರ ಲೋಹಿತ, ಏಕಚಕ್ರಾಧಿಪತಿಯಾಗಿ ಸಕಲ ಸಾಮ್ರಾಜ್ಯವನ್ನು ಆಳಬೇಕಾದ ನಿನಗೆ ಈ ಸ್ಮಶಾನದಲ್ಲಿ ಒಂದಿಷ್ಟು ಸ್ಥಳವೂ ಇಲ್ಲದಾಗಿ ಹೋಯಿತೆ. ಅಯ್ಯೋ ತಂದ. ಹೆಣ್ಣೆ, ನಿನ್ನ ಮಾತು ವಿಚಿತ್ರವಾಗಿವೆ. ಈ ಕ್ಷಣದ ಮೊದಲು ನೀನು ಅನಾಥೆಯಂತೆ, ಈಗ ಹೇಳುತ್ತಿದ್ದಿ ನಿನ್ನ ಮಗ ರಾಜನಾಗಬೇಕಿತ್ತು ಎಂದು. ನಿನ್ನ ಮಾತು ನನಗೊಂದು ಅರ್ಥವಾಗುತ್ತಿಲ್ಲ. ಹೌದು, ಸಪ್ತದ್ವೀಪವ ಸುಂದರಿಯನ್ನು ಆಳ್ತಿದ್ದ ಶ್ರೀ ಹರಿಶ್ಚಂದ್ರನ ಮಡದಿ ನಾನು. ನಮ್ಮ ಏಕಮಾತ್ರ ಪುತ್ರನಿವನು. ಹರಿಶ್ಚಂದ್ರ, ಇದ್ದೊಬ್ಬ ಮಗನನ್ನು ಕಳೆದುಕೊಂಡೆಯ? ಸೂರ್ಯವಂಶ ಕರೆಯಾಗಿ ಹೋಯಿತೆ. ನೀನು ನನ್ನ ಪತಿಯನ್ನು ಬಲ್ಲೆಯ? ಬಲ್ಲೆ ಬಲ್ಲೆ, ಚೆನ್ನಾಗಿ ಬಲ್ಲೆ. ತನ್ನ ಸಕಲೈಶ್ವರ್ಯವನ್ನು ದಾನ ಮಾಡಿ ತನ್ನ ಸತಿ ಸುತರನ್ನು ಮಾರಿದ ಚಾಂಡಾಲನು. ಸಾಕು, ನಿಲ್ಲಿಸು ನಿಲ್ಲಿಸು. ನಿನ್ನ ಕಠೋರ ಮಾತುಗಳನ್ನು ನಾನು ಕೇಳಲಾರೆ. ಅವರನ್ನು ಹೀಯಾಳಿಸುವ ನಿನಗೆ ಅವರ ಸತ್ಯ ಶ್ರೇಷ್ಠತೆ ಇದ್ಯಾವುದು ತಿಳಿಯದೆ. ಸರಿ ಸರಿ, ಹರಿಶ್ಚಂದ್ರನ ಮಡದಿಯಾದ ಮೇಲೆ ಈ ಸ್ಮಶಾನದ ತೆರಿಗೆಯನ್ನು ಕೊಡದಚ್ಚು ಗತಿಗಳಲ್ಲ. ಹೋಗು, ನಿನ್ನ ಮಾಂಗಲ್ಯವನ್ನು ಮಾರಿಯಾದರೂ ಹಣವನ್ನು ತೆಗೆದುಕೊಂಡು ಬಾ. ಏನಿದು? ನನ್ನ ಮಾಂಗಲ್ಯ ನನ್ನ ಪತಿಗೆ ವಿನ ಬೇರೆ ಯಾರಿಗೂ ಕಾಣದೆಂದು ಮುನಿಗಳು ಹೇಳಿದ ಮಾತು ಸುಳ್ಳಾಗಿ ಹೋಯಿತೆ? ಅಥವಾ ಈ ಸ್ಮಶಾನದ ಕಾವಲು? ಹೌದು, ಇವರೇ ನನ್ನವರು. ಪ್ರಭು, ಸ್ವಾಮಿ, ಎಲ್ಲರೂ ಅಳಬೇಡ ಚಂದ್ರಮತಿ. ಅಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಆದಷ್ಟು ಬೇಗನೆ ಎಲ್ಲಿಂದಾದರೂ ಹಣವನ್ನು ತೆಗೆದುಕೊಂಡು ಬಾ. ಆಗಲಿ ಸ್ವಾಮಿ, ಬೇಗನೆ ಬರಲಿ. ಅವೋ ನೋಡು, ಕಾಶಿರಾಜನ ಮಗನಂದುಕೊಂಡ ಹೆಣ್ಣೊಬ್ಬಳು ಇಲ್ಲಿ ತಿರುಗಾಡುತ್ತಿದ್ದಾಳೆ. ಅವಳಿಗೆ ಮರಣದಂಡನೆ ವಿಧಿಸಲಾಗಿದೆ. ಹರಿಶ್ಚಂದ್ರ, ಕಡಿಯಬಡ ತಲೆಯನ್ನು ತೆಗೆದುಕೋ ಈ ಖಡ್ಗವನ್ನು. ಇದು ನಿನಗೆ ಈ ಕೆಲಸವನ್ನು ಕೊಟ್ಟ ಬಾಹುಕನ ಆಜ್ಞೆ. ಓ ಕಾಶಿ ವಿಶ್ವನಾಥನೇ, ನನಗೆ ಅಂದು ಎಲ್ಲವನ್ನೂ ಕಳೆದುಕೊಂಡೆ. ಆದರೂ ಅಳಬೇಕು ಅನಿಸಲಿಲ್ಲ. ಇಂದು ಪತಿ ವೃದ್ಧೆಯಾದ ನನ್ನ ಮಡದಿಯನ್ನು ನಾನು ಕಡಿಯಬೇಕೆ? ಎಲ್ಲಾದರೂ ಉಂಟೆ?